ನೀವು ಹೆಂಗಿರ್ಬೇಕು? ನನ್ನ ಪ್ರಕಾರ ಆಲ್ರೆಡಿ ಆಲ್ ಆಫ್ ಯು ಆರ್ ಅಪಾಯಿಂಟೆಡ್ ಆಸ್ ಎ ಫುಲ್ ಟೈಮ್ ಫ್ಯಾಕಲ್ಟಿ ಇನ್ ಯುವರ್ ಸ್ಕೂಲ್. ನನ್ನ ಪ್ರಕಾರ ನೀವು ನಾಳೆಯಿಂದ ಆ ಶಾಲೆಯಲ್ಲಿ 45 ದಿನ ಫುಲ್ ಟೈಮ್ ಫ್ಯಾಕಲ್ಟಿ. ನೋಡ್ರಿ, ನಾವು ನಿಮಗೆ ಸುಮ್ಮನೆ ಯಾವ್ದು ಏನೋ ಫಾರ್ಮೇಟ್ ಕಳಿಸ್ತಾ ಇಲ್ಲ. ಬಿಫೋರ್ ದಟ್ ವಿ ಹ್ಯಾವ್ ಟೇಕನ್ ದಟ್ ಪರ್ಮಿಷನ್ ಫ್ರಮ್ ಅಥಾರಿಟಿ, ಐ ಮೀನ್ ಬಿಇಒ ಕಡೆಯಿಂದ ಪರ್ಮಿಷನ್ ತಗೊಂಡು ನೀವು ಸ್ಕೂಲಿಗೆ ಕಳಿಸಿರಿ. ನೀವು 45 ದಿನ ನೀವು ಫುಲ್ ಟೈಮ್ ಫ್ಯಾಕಲ್ಟಿ. ನಾನು ಹೇಳಿಲ್ಲ, ಮಾರ್ನಿಂಗ್ ಪ್ರೇಯರ್ ಅಸೆಂಬ್ಲಿ, ಮಕ್ಕಳನ್ನ ಸ್ಟ್ರೇಟ್ ನಿಲ್ಸೋದು, ಆಮೇಲೆ ರೋಲ್ ಕಾಲ್ ತಗೊಳ್ತಕ್ಕಂಥದ್ದು, ಆ ಡಿಸಿಪ್ಲಿನ್ ಮೇಂಟೈನ್ ಮಾಡ್ತಕ್ಕಂಥದ್ದು. ಅವರಿಗೆ ಕ್ಷೀರ ಭಾಗ್ಯ ಯೋಜನೆ ಇದೆ, ಹಾಲು ಕುಡಿಸ್ತಾರ ಹೋದ ತಕ್ಷಣ ಅದನ್ನ ವ್ಯವಸ್ಥೆ ಮಾಡ್ತಕ್ಕಂಥದ್ದು. ಅದು ವ್ಯವಸ್ಥೆ ಮಾಡುವಾಗ GPS ಫೋಟೋಗಳನ್ನ ತಕ್ಕೊಳ್ತಕ್ಕಂಥದ್ದು. ನೋಡ್ರಿ, ವಿತೌಟ್ GPS ವಿ ಕ್ಯಾನಾಟ್ ಅಕ್ಸೆಪ್ಟ್ ಯುವರ್ ಫೋಟೋಸ್. ಇಫ್ ಇಟ್ ಇಸ್ GPS ಫೋಟೋ ವಿ ಆರ್ ಅಕ್ಸೆಪ್ಟಿಂಗ್, ನಾವು ಅದನ್ನ ಸ್ವೀಕರಿಸ್ತೀವಿ. ನಿಮ್ಮ ಎಲ್ಲಾ ರಿಪೋರ್ಟ್ಗಳಲ್ಲಿ GPS ಫೋಟೋ ಇರಬೇಕು. ಕ್ಷೀರ ಭಾಗ್ಯ ಕಾರ್ಯಕ್ರಮದಲ್ಲಿ, ಆಮೇಲೆ ಇದು ಅಕ್ಷರ ದಾಸೋಹ ಏನ್ ಕಾರ್ಯಕ್ರಮ ಅಲ್ಲ, ಅಲ್ಲಿ ನೀವೇನ್ ವಾಟ್ ಇಸ್ ಯುವರ್ ರೋಲ್ ಇನ್ ದಟ್ ಪ್ರೋಗ್ರಾಮ್? ಯಾಕಂದ್ರೆ ನ್ಯಾಷನಲ್ ಪ್ರಯಾರಿಟಿ ಪ್ರೋಗ್ರಾಮ್ ಇದೆ. ಸೊ ಅಂತಹ ಪ್ರೋಗ್ರಾಮ್ಗಳಲ್ಲಿ ಈಗ ಸೈಕಲ್ ವಿತರಣೆ ಇತ್ತಂದ್ರೆ ಸೈಕಲ್ ವಿತರಣೆ ಮಾಡಬೇಕಾದ್ರೂ ಕೂಡ ನೀವು ಅಲ್ಲಿ ಇರ್ಬೇಕು. ಇನ್ನೊಂದು ಸ್ಪೆಷಲ್ ಏನಂತಂದ್ರೆ, ನಮ್ದು ಒಂದು ಇದು ಅಂತಂದ್ರೆ, ನೀವು ಡ್ರಾಪ್ಔಟ್ ಚಿಲ್ಡ್ರನ್ಸ್ ಅನ್ನ ಪತ್ತೆ ಹಚ್ಚಿ. ಇವತ್ತು ಬಂದಿಲ್ಲ, ನಿಮ್ಮ ಆ ಸ್ಕೂಲ್ ಯಾವ ಸ್ಕೂಲಿಗೆ ಕೊಟ್ಟಿರ್ತಾರ ಕ್ಲಾಸ್ ವಿದ್ಯಾರ್ಥಿಗಳ ಲಿಸ್ಟ್ ತಗೊಳ್ರಿ. ಎಸ್ಟರ್ಡೇ ಯಾವ ಹುಡುಗ ಬಂದಿಲ್ಲ, ಇವತ್ತು ಯಾವ್ದು ಬಂದದ, ಯಾವ ಹುಡುಗ ಬಂದಿರಂಗಿಲ್ಲ. ಕೇಸ್ ಸ್ಟಡಿ ಫಾರ್ಮೆಟ್ ಅದ BS ಹಿರೇಮಠ ಸರ್ ಕಡೆ. ಒಂದ್ 4-5 ಹುಡುಗರು ಮನೆಗೆ ಹೋಗ್ರಿ, ಅವ್ರಿಗೆ ಸಂದರ್ಶನ ಮಾಡ್ರಿ. ಫಾರ್ ವಾಟ್ ಪರ್ಪಸ್ ಈ ಲೆಫ್ಟ್ ದ ಸ್ಕೂಲ್, ಯಾಕೆ ಆ ಶಾಲೆನ ಬಿಡ್ತಾ ಇದ? ಅವನಿಗೆ ನಿರಾಸಕ್ತಿ ಇದೆನೋ, ಬಡತನ ಇದೆನೋ, ಏನ್ ಚೈಲ್ಡ್ ಲೆವೆಲ್ ಏನೋ, ಅಥವಾ ಪಾಲಕರ ಒಂದು ಅವರು ಅನಕ್ಷರಸ್ಥರನೋ, ಅದನ್ನ ನೀವು ಕಲೆಕ್ಟ್ ಮಾಡ್ಕೊಡ್ರಿ. ಸಣ್ಣ